ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ಒಂದು ಜೈಕಾರ ಹಾಕುವ ಮುಖಾಂತರ 69ನೇ ಕನ್ನಡ ರಾಜ್ಯೋತ್ಸವ ಆಚರಿಸೋಣ. ಸಿರಿಗನ್ನಡಂ 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 ತಾಯಿ ಭುವನೇಶ್ವರಿಗೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಕನ್ನಡಿಗರಿಗೆ ಮೊದಲನೆಯದಾಗಿ ನಮ್ಮ ಶಿವಣ್ಣನವರು ಇವತ್ತೇನು ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಮತ್ತು ಕನ್ನಡಿಗರಿಗೋಸ್ಕರನೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತೊಂದು ಕಾರ್ಯಕ್ರಮ ಭುವನೇಶ್ವರಿ ನಗರದಲ್ಲಿ ಹಮ್ಮಿಕೊಂಡಿರೋದು ನಿಜವಾಗ್ಲೂ ಖುಷಿ ವಿಚಾರ. ಇವತ್ತು ಕನ್ನಡ ಎಲ್ಲೋ ಒಂದು ಕಡೆ ಅಳಿಸಿ ಹೋಗ್ತಾ ಇದೆ ಅಂತ ಎಲ್ಲರ ಭಾವನೆ, ಅದು ತಪ್ಪಲ್ಲ, ನಿಜ. ತಾಯಿ ಭಾರತೀಯಲ್ಲಿರುವಂತಹ ಎಲ್ಲವೂ ಭಾಷೆಗಳೇ, ಎಲ್ಲವೂ ಶ್ರೇಷ್ಠ ಭಾಷೆಗಳೇ, ಯಾವುದೂ ಕನಿಷ್ಠ ಭಾಷೆ ಯಾವುದೂ ಇಲ್ಲ. ಯಾಕಂದ್ರೆ ಭಾರತದ ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಭಾಷೆಗೂ ಈ ಅಕ್ಷರಗಳಿದೆ. ಹಾಗಾಗಿ ಪ್ರತಿ ಭಾಷೆಯನ್ನು ಗೌರವಿಸೋಣ, ನಮ್ಮ ಭಾಷೆಯನ್ನ ಅತಿ ಹೆಚ್ಚಾಗಿ ಪ್ರೀತಿಸೋಣ. ಯಾಕಂದ್ರೆ ಕನ್ನಡ ಕೇವಲ ಕನ್ನಡ ಅಲ್ಲ, ನಮ್ಮ ಜೀವನ, ನಮ್ಮ ದೇಹದಲ್ಲಿ ಹರಿಯುವ ಪ್ರತಿ ರಕ್ತದ ಕಣ ಕನ್ನಡವಾಗಿರ್ಬೇಕು. ಕೇವಲ ಬದುಕಿಗಾಗಿ ಕನ್ನಡ ಅಲ್ಲ, ಬಾಳೋದಕ್ಕಾಗಿ ಕರ್ನಾಟಕ ಅಲ್ಲ. ಇದೊಂದು ಸಮೃದ್ಧಿಯ ನಾಡು, ಶ್ರೇಷ್ಠ ನಾಡು. ಕವಿಗಳು, ಸಾಹಿತಿಗಳು, ಮಹಾನ್ ಹೋರಾಟಗಾರರು ಹುಟ್ಟಿದಂತಹ ಪುಣ್ಯ ಭೂಮಿ ನಮ್ಮ ಕರ್ನಾಟಕ. ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ಪಡೆದಿರೋದು ನಮ್ಮ ಪುಣ್ಯ, ನಮ್ಮ ಪೂರ್ವಜರು ನಮಗೆ ಕೊಟ್ಟಂತಹ ವರ. ಪ್ರತಿ ಮನುಷ್ಯನಿಗೂ, ಭಾರತದಲ್ಲಿ ಹುಟ್ಟಿದ ಪ್ರತಿ ಮನುಷ್ಯನಿಗೂ 3 ತಾಯಂದಿರು ಇರ್ತಾರೆ. ಒಂದು ಜನ್ಮ ಕೊಟ್ಟ ತಾಯಿ, ಇನ್ನೊಂದು ನಾವು ಹುಟ್ಟಿದ ಪುಣ್ಯ ಭೂಮಿ, ಅದು ಇನ್ನೊಂದು ಭಾರತ ಮಾತೆ. ಈ 3 ತಾಯಂದಿರಿಗೆ ನಾವು ಪ್ರತಿ ಕ್ಷಣ ಋಣಿಗಳಾಗಿರ್ಬೇಕು. ಆ 3 ತಾಯಂದಿರಿಗೆ ಪ್ರತಿ ಕ್ಷಣ ನಾವು ನಮಿಸ್ತಾ ಇರ್ಬೇಕು. ನಮ್ಮ ಮಕ್ಕಳಿಗಾಗ್ಲಿ, ನಾವಾಗ್ಲಿ ಪ್ರತಿದಿನ ಪ್ರತಿ ಕ್ಷಣ ನಾವು ಕನ್ನಡನ ಮಾತಾಡ್ತಾ ಇದ್ರೆ ನಮ್ಮ ಕನ್ನಡ ಉಳಿಯುತ್ತೆ. ನಮ್ಮ ಕನ್ನಡ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ, ಈ ಪುಣ್ಯ ಭೂಮಿ ಇದೇ ರೀತಿಯಾಗಿ ಉಳಿಯುತ್ತೆ. ಯಾಕಂದ್ರೆ ಇವತ್ತು ಅನ್ಯ ಭಾಷೆಗಳ ಒಂದು ಅಕ್ರಮದಿಂದ ಆಯಾ ಭಾಷೆಗಳು ಅಳಿಸಿ ಹೋಗಿದೆ. ಆ ಅಳಿಸಿ ಹೋಗುವ ಭಾಷೆ ನಮ್ಮ ಕನ್ನಡ ಆಗ್ಬಾರ್ದು. ಯಾಕಂದ್ರೆ ಕನ್ನಡಕ್ಕೆ ಅದರದೇ ಆದ ಶಕ್ತಿ ಇದೆ. ಆ ಶಕ್ತಿನ ಉಳಿಸ್ಬೇಕು ಅಂದ್ರೆ ಪ್ರತಿ ಕನ್ನಡಿಗನು ಕನ್ನಡ ಮಾತಾಡ್ಬೇಕು. ಇನ್ನೊಂದು, ಆಟೋ ಚಾಲಕರಿಂದ ಕನ್ನಡ ನಿಜವಾಗ್ಲೂ ಉಳಿತಾ ಇದೆ. ಯಾಕಂದ್ರೆ ಆಟೋ ಚಾಲಕರು ಕೇವಲ ಜೀವನಕ್ಕಾಗಿ ಆಟೋ ಓಡಿಸ್ತಾರ, ಈ ಕನ್ನಡ ಮಣ್ಣಿಗಾಗಿ, ಕನ್ನಡ ಉಳಿಸೋದಕ್ಕಾಗಿ ಕನ್ನಡನ ಮಾತಾಡಿ ಕನ್ನಡನ ಬೆಳೆಸ್ತಾ ಇದ್ದಾರೆ. ಇವತ್ತು ಅತ್ಯುತ್ತಮ ಕನ್ನಡ ಸಾಹಿತಿಗಳಿದ್ದಾರೆ ಆಟೋದವರು, ಅತ್ಯುತ್ತಮ ಬರಹಗಾರರಿದ್ದಾರೆ, ಅತ್ಯುತ್ತಮ ವಾಗ್ಮಿಗಳಿದ್ದಾರೆ. ಇವರನ್ನೆಲ್ಲ ನಾವು ಗುರುತಿಸಿ ಅವರನ್ನು ನಾವು ಬೆಳೆಸುವಂತ ಕೆಲಸ ಮಾಡಿದಾಗ ಕನ್ನಡಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗುತ್ತೆ. ಇವತ್ತಿನ ಮಕ್ಕಳಿಗೆ ನಾವು ಕನ್ನಡ ಹೇಳ್ಕೊಡೋಣ. ಇವತ್ತು ಓದೋಗೋಸ್ಕರ ನಾವು ಇಂಗ್ಲಿಷ್ ಸ್ಕೂಲ್ಗಳು ಕಲಿಸ್ತಾ ಇದೀವಿ, ಅದು ಬದುಕಿಗಾಗ್ಲಿ. ಆದ್ರೆ ನಮ್ಮ ಜೀವನಕ್ಕೆ ನಾವು ಮಾತನಾಡೋದು ಕನ್ನಡವೇ ಆಗ್ಲಿ. ಆಮೇಲೆ ಆಟೋ ಚಾಲಕರು ಎಲ್ಲರೂ ಆಲ್ಮೋಸ್ಟ್ ಬಂದಿರುವಂತಹ ಅವರ ಪ್ಯಾಸೆಂಜರ್ಗಳಿಗೆ ಕನ್ನಡದಲ್ಲೇ ಮಾತಾಡ್ತಾರೆ. ಆದ್ರೆ ಒಂದಿಷ್ಟು ಜನ ಎಲ್ಲ ಪ್ಯಾಸೆಂಜರ್ಗಳು ಬೇಜಾರಾಗ್ತಾರೆ ಅಂತ ಅವರ ಭಾಷೆಯಲ್ಲಿ ಮಾತಾಡ್ತಾರೆ. ಅದಾಗದೇ ಇರ್ಲಿ, ಎಲ್ಲರೂ ಕನ್ನಡ ಮಾತಾಡೋಣ. ಕನ್ನಡೇತರರನ್ನ ನಾವು ದ್ವೇಷಿಸೋದಲ್ಲ. ನೀವು ಕನ್ನಡ ಬರಲ್ಲ ಅಂತ ದ್ವೇಷ ಬೇಡ, ಅವರಿಗೆ ಕನ್ನಡ ಹೇಳ್ಕೊಡೋಣ. ಯಾವುದೇ ಆಗ್ಲಿ ಭಾಷೆನ ವಿಸ್ತರಿಸಬೇಕು ಅಂದ್ರೆ ಪ್ರೀತಿಯಿಂದ ಹೇಳ್ಕೊಡೋಣ. ಕೋಪದಿಂದಲೋ ಹೋರಾಟಗಳಿಂದಲೋ ಕನ್ನಡನ ಬೆಳೆಸಕ್ಕಾಗಲ್ಲ. ಮೊದಲನೇದಾಗಿ ನಾವು ಕನ್ನಡನ ಬೆಳೆಸೋಣ. ಅದ್ರ ಜೊತೆಯಲ್ಲಿ ಅನ್ಯ ಭಾಷಿಕರಿಗೆ ಕನ್ನಡ ಹೇಳ್ಕೊಡೋಣ. ಯಾಕಂದ್ರೆ ಇವತ್ತು ಕರ್ನಾಟಕ, ಬೆಂಗಳೂರು ಸಾಮಾನ್ಯವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಬೆಂಗಳೂರು. ಇವತ್ತು ಎಲ್ಲಾ ರಾಜ್ಯ ದೇಶಗಳಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ನಮ್ಮ ಭಾಷೆ, ನೆಲ, ಜಲ ಪ್ರತಿಯೊಂದಕ್ಕೂ ನಾವು ಪ್ರತಿಕ್ಷಣ ಪ್ರಾಣ ಕೊಟ್ಟು ಪ್ರೀತಿಸೋಣ. ಯಾಕಂದ್ರೆ ನಮ್ಮ ತಾಯಿ ಭುವನೇಶ್ವರಿ ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ಈ ತಾಯಿ ಭುವನೇಶ್ವರಿ? ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಗಾಳಿ ಇದೆ, ಒಳ್ಳೆ ನೀರಿದೆ. ನಾವು ಎಷ್ಟು ಪುಣ್ಯವಂತರು ಇವತ್ತು ಬೆಂಗಳೂರಲ್ಲಿ ಇರೋರು, ನಿಜವಾಗ್ಲೂ ಪುಣ್ಯವಂತರೆ. ಚೆನ್ನೈಯಲ್ಲಿ ಜೋರ ಮಳೆ ಬಂದ್ರೆ ಬ್ಲಡ್ ಬರುತ್ತೆ, ಚೆನ್ನೈಯಲ್ಲಿ ಜೋರ ಬಿಸಿಲು ಬಂದ್ರೆ ಪ್ರಾಣಗಳು ಹೋಗುತ್ತೆ. ಆದ್ರೆ ಬೆಂಗಳೂರಲ್ಲಿ ನಾವಿರೋದು ಅದ್ಭುತವಾದ ಸೌಂದರ್ಯ, ಅದ್ಭುತವಾದ ಪ್ರಕೃತಿ, ಅದ್ಭುತವಾದ ಭಾಷೆ. ಇದನ್ನ ಪ್ರೀತಿಸೋಣ. ಮುಂದಿನ ಪೀಳಿಗೆಗೆ ನಮ್ಮ ಕನ್ನಡ ಭಾಷೆಯನ್ನ ಕೊಡುಗೆಯಾಗಿ ಕೊಟ್ಟು ಇವತ್ತು ನಮಗೆ ಕನ್ನಡ ಎಷ್ಟು ಅತಿ ಮುಖ್ಯ ಅನ್ನೋದನ್ನ, ಪ್ರಾಮುಖ್ಯತೆಯನ್ನು ನಾವೆಲ್ಲರೂ ತಿಳಿಯೋಣ. ಈ ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಾಗೂ ನನ್ನ ಮಾತುಗಳನ್ನ ಕೇಳಿಸ್ಕೊಂಡಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ
ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಶ್ರೀಯುತ ಶಿವಣ್ಣವರು 2-3 ಸರಿ ನನಗೆ ಫೋನ್ ಮಾಡಿದ್ರು. ನಾನು ಇನ್ನೊಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ದಾಸರಳ್ಳಿಯಲ್ಲಿದ್ದೆ, ಅಲ್ಲಿಂದ ಈ ಕಾರ್ಯಕ್ರಮ ಬರಲೇಬೇಕು, ನಮ್ಮ ಒಂದು ಭಾಗದ ಕಾರ್ಯಕ್ರಮ ಅಂತ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೋಟಿ ಕೋಟಿ ನಮನಗಳು. ಪ್ರತಿದಿನ ಪ್ರತಿಕ್ಷಣ ಕನ್ನಡವನ್ನ ಮಾತಾಡೋಣ, ಕನ್ನಡವನ್ನ ಬೆಳೆಸೋಣ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲರಿಗೂ ಕಾರ್ಯಕ್ರಮನ ಬಂದು ಯಶಸ್ವಿಗೊಳಿಸಲಿಕ್ಕೆ ತುಂಬಾ ಧನ್ಯವಾದಗಳು. ಶ್ರೀ ಕೆಂಪೇಗೌಡ ಕನ್ನಡ ಯುವಕರ ಸಂಘದ ವತಿಯಿಂದ ಶ್ರೀ ಶಿವಣ್ಣನವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಶಿವಶಂಕರ್ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಹಾಗೂ ಎಲ್ಲಾ ಆಟೋ ಚಾಲಕರಿಗೂ ಸಮವಸ್ತ್ರ ವಿತರಣೆ ಹಾಗೂ ಅನ್ನದಾನ ಸಂತರ್ಪಣೆ ಕೂಡ ಮಾಡ್ತಿದ್ದೀವಿ. ಕನ್ನಡ ಅನ್ನೋದು ಬರೀ ಒಂದಿನ ಮಾತ್ರ ಸೆಲೆಬ್ರೇಟ್ ಮಾಡೋದಲ್ಲ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ವರ್ಷ ಕನ್ನಡನ ನಾವು ಯಾವಾಗ್ಲೂ ಆಚರಿಸ್ತಾನೆ ಇರ್ತೀವಿ. ಮತ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಕೆಂಪೇಗೌಡ ಕನ್ನಡ ಯುವಕರ ಸಂಘದ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಹಾಗೂ ನಮ್ಮ ಭುವನೇಶ್ವರಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯ್ ಕುಮಾರ್ ಅವರು ಮತ್ತು ಆಟೋ ಚಾಲಕರ ಅಧ್ಯಕ್ಷರಾದ ಬಜರಂಗಿ ಅವರು ಮತ್ತೆ ನನ್ನ ಸ್ನೇಹಿತರಾದ ಮೋಹನ್ ಅವರು, ರಾಣಿ ಅವರು, ಮತ್ತೆ ಬಳಗಾರ್ ಸಾರು ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲ ಆಟೋ ಚಾಲಕರ ಸಂಘದ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಟಂತ ಬಜರಂಗಿ ಸಾರ್ಗೂ ಧನ್ಯವಾದಗಳು. ಮತ್ತೆ ಶಿವಶಂಕರ್ ಗುರೂಜಿ ಅವರು ಕೊರೋನಾ ಸಮಯದಲ್ಲಿ ಪ್ರತಿದಿನ ತಾವು ಏನ್ ಮಾಡಿದ್ರು ಅಂದ್ರೆ ಇದು ಅನ್ನದಾನ, ಪ್ರತಿದಿನ ಅನ್ನದಾನನ ಬಡವರಿಗೆ ಹಂಚಿದ್ದಕ್ಕೆ ಅವ್ರನ್ನ ಕರೆದು ಸನ್ಮಾನ ಮಾಡಿ ನಾವು ನಮ್ಮ ಸಂಘದ ವತಿಯಿಂದ ಸಹಕರಿಸಿ ಕೋರಿಕೆಯ ಮೇರೆಗೆ ಸರಿಪಡಿಸಲಾಗಿದೆ.